ಈ ರೀತಿಯಾಗಿ ಅನ್ನ ಸಾಂಬಾರು ಮಾಡಿಕೊಟ್ರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ. ಅದರಲ್ಲೂ ಕೂಡ ಈ ಒಂದು ಬೇಸಿಗೆಯಲ್ಲಿ ಈ ರೀತಿಯಾಗಿ ಜಸ್ಟ್ ಒಂದು 5ರಿಂದ 8 ನಿಮಿಷ ಒಳಗಡೆ ಈ ಒಂದು ಸಾಂಬಾರನ್ನು ಮಾಡ್ಬೋದು. ಒನ್ ಟೈಮ್ ಸಾಂಬಾರಿದು. ಇದು ಆವಾಗ ಮಾಡಿ ತಿನ್ನೋ ಅಂಥದ್ದು. ಇದು ಇಟ್ಟರೆ 2 ಹೊತ್ತು 3 ಹೊತ್ತು ತಿನ್ನೋದಕ್ಕಾಗಲ್ಲ. ಫ್ರೆಶ್ಶಾಗಿ ಆವಾಗ ಮಾಡ್ಕೊಂಡು ತಿಂತಾ ಇದ್ದರೆ ಆಹಾ ಏನು ಚೆನ್ನಾಗಿರುತ್ತೆ ಗೊತ್ತಾ. ಬನ್ನಿ ಹೇಗೆ ಮಾಡೋದು ನೋಡ್ಕೊಂಡು ಬರೋಣವಾ. ನಾನಿಲ್ಲಿ ಸುಮಾರು 1 ಕಟ್ಟುವಷ್ಟು ದಂಟಿನ ಸೊಪ್ಪನ್ನು ಚೆನ್ನಾಗಿ ತೊಳೆದ್ಬಿಟ್ಟು ತೊಗೊಂಡಿದ್ದೀನಿ. ಒಂದು 3ರಿಂದ 4 ಸಲನಾದರೂ ತೊಳಿಬೇಕಾಗತ್ತೆ. ಇದಕ್ಕೆ 1 ಟೊಮ್ಯಾಟೊ, ಒಂದು 7ರಿಂದ 8 ಸ್ಪೂನಷ್ಟು ಹಸಿ ಕಾಯಿ ತುರಿ, ಸ್ವಲ್ಪ ಉಪ್ಪು, ಒಂದು 2 ಸ್ಪೂನಷ್ಟು ಹಾಲನ್ನು ಹಾಕ್ತಾಯಿದ್ದೀನಿ. ಹಾಲು ಯಾಕೆ ಹಾಕ್ತಾ ಇರೋದು ಅಂತ ಹೇಳಿದ್ರೆ ಅದರಲ್ಲಿ ಕಹಿ ಅಂಶ ಬರೋದಿಲ್ಲ. ಈ ಕನೆ ಅಂತ ಹೇಳ್ತೀವಲ್ವ ಅದು ಇರೋದಿಲ್ಲ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಇದಕ್ಕೆ ಅದು ಮುಳುಗೋವಷ್ಟು ನೀರು ಹಾಕಿದ್ರೆ ಸಾಕು. ಹಾಕ್ಬಿಟ್ಟು ಇದನ್ನು ಬೇಯೋದಕ್ಕೆ ಇಟ್ಟಿದ್ದೀನಿ. ಇದನ್ನು ಬೇಯಿಸ್ಕೊಂಬಿಡೋಣ. ಇದಕ್ಕೆ ಬೇಳೆ ಏನು ಬೇಡ ಸ್ನೇಹಿತರೆ. ಇವಾಗ ಇದನ್ನು ಬೇಯಿಸ್ಕೊಂಡು ಆಗಿದೆ. ಅದರಲ್ಲಿ ಕಟ್ಟು ಸೊಪ್ಪನ್ನು ಸಪ್ರೇಟ್ ಮಾಡ್ಕೊಂಡ್ಬಿಟ್ಟು ಇಲ್ಲೊಂದು ಮಿಕ್ಸಿ ಜಾರಲ್ಲಿ ಮಸಾಲೆ ರುಬ್ಕೊಳ್ಳೋದಕ್ಕೆ ತೊಗೋತಾ ಇದ್ದೀನಿ. ಇದರಲ್ಲಿ ಒಂದು 3ರಿಂದ 4 ಸ್ಪೂನಷ್ಟು ಕಾಯಿ ತುರಿ ಹಾಕ್ಕೊಂಡಿದ್ದೀನಿ. ನಾವು ಬೇಯೋದಕ್ಕೆ ಹಾಕಿದ್ವಲ್ಲ, ಸೊ ಅದೇ ಟೊಮ್ಯಾಟೊನೇ ಇಲ್ಲೂ ಕೂಡ ಹಾಕ್ಕೊಂಡಿದ್ದೀನಿ. ಒಂದು 4ರಿಂದ 5 ಕರಿ ಮೆಣಸನ್ನು ತೊಗೊಂಡಿದ್ದೀನಿ. ಅದನ್ನು ಕ್ರಷ್ ಮಾಡಿ ಬೇಕಾದರೂ ಹಾಕ್ಬೋದು. ಸ್ವಲ್ಪ ನಾವು ಟೊಮೆಟೊ ಜೊತೆನೇ ನಾನಿಲ್ಲಿ ಹುಣಸೆ ಹಣ್ಣನ್ನು ಕೂಡ ಹಾಕ್ತಾಯಿದ್ದೀನಿ. ಇಲ್ಲಿ ಒಂದು 4 ಹಸಿಮೆಣಸಿನ್ಕಾಯಿನ ಸುಟ್ಟುಬಿಟ್ಟು ಹಾಕ್ಕೊಂಡಿದ್ದೀನಿ, ಬೇಯಿಸಿಲ್ಲ. ಇಲ್ಲಿ ಒಂದು ಸುಮಾರು ಒಂದು 5ರಿಂದ 6 ಎಸಳು ಬೆಳ್ಳುಳ್ಳಿನೂ ಕೂಡ ಹಾಕೋತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು. ನಾನಿಲ್ಲಿ ಹಾಕಿರೋವಂಥ ಇಂಗ್ರೀಡಿಯೆಂಟ್ಸ್ ಹಾಕಿದ್ರೆ ಸಾಕು, ಸಖತ್ತು ಟೇಸ್ಟಾಗಿ ಬರುತ್ತೆ. ಮತ್ತು ಬೇಯಿಸಿಟ್ಕೊಂಡಿರೋವಂಥ ಸೊಪ್ಪನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಆ ಸೊಪ್ಪನ್ನು ನಾವು ಯಾಕೆ ಹಾಕ್ತೀವಿ ಅಂತ ಹೇಳಿದ್ರೆ ಥಿಕ್ನೆಸ್ ಬರುತ್ತೆ ಚೆನ್ನಾಗಿ. ನೀವು ಮುದ್ದೆಗೇನಾದರೂ ಊಟ ಮಾಡ್ತೀರಾ ಅಂತ ಹೇಳಿದ್ರೆ ಮುದ್ದೆಗೂ ಕೂಡ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಈ ಒಂದು ಸಾಂಬಾರು. ಇವಾಗ ಇದನ್ನು ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ರುಬ್ಕೊಂಡು ಬಂದರೆ ಸಾಕು. ಫೈನ್ ಪೇಸ್ಟ್ ಅನ್ನೋ ಥರ ಏನೂ ಬೇಡ ಸ್ನೇಹಿತರೆ. ಇವಾಗ ಇಲ್ಲಿ ಕಟ್ಟು ಇತ್ತಲ್ವ, ನಾವು ಸೊಪ್ಪು ಕಟ್ಟು ಬೇರೆ ಸಪ್ರೇಟ್ ಮಾಡ್ಕೊಂಡಿದ್ವಿ ಅಲ್ವಾ, ಸೊ ಆ ಒಂದು ಕಟ್ಟನ್ನು ನಾನಿಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೀವು ಕನ್ಸಿಸ್ಟೆನ್ಸಿಯನ್ನು ನೋಡ್ಕೊಳ್ಬೋದು, ಅನ್ನಕ್ಕೆ ಮುದ್ದೆಗ ಅಂತ ಹೇಳಿ ಆ ಒಂದು ಕನ್ಸಿಸ್ಟೆನ್ಸಿಗೆ ತಕ್ಕನಾಗೆ ನೀವಿಲ್ಲಿ ಕಟ್ಟನ್ನು ಮಿಕ್ಸ್ ಮಾಡ್ಕೋತಾ ಹೋಗ್ಬೋದು. ಈ ಟೈಮ್ನಲ್ಲಿ ಒಂದು ಸಲ ನೀವು ಉಪ್ಪನ್ನು ಕೂಡ ಚೆಕ್ ಮಾಡ್ಕೊಳ್ಳಿ. ಕಡಿಮೆ ಇತ್ತು ಅಂದರೆ ಇವಾಗ ಈ ಟೈಮ್ನಲ್ಲಿ ಹಾಕ್ಕೊಳ್ಬೋದು. ನೋಡಿ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ. ನಾನಿಲ್ಲಿ ಬಿಸಿ ಅನ್ನಕ್ಕೆ ಮಾಡಿದ್ದೆ, ತುಂಬ ಚೆನ್ನಾಗಿತ್ತು. ಇದು ಮುದ್ದೆಗೂ ಕೂಡ ಮಾಡಿಸಿರೋವಂಥ ಸಾಂಬಾರು. ಮಿಸ್ ಮಾಡದೆ ಟ್ರೈ ಮಾಡಿ. ಇವಾಗ ಸಾಂಬಾರು ರೆಡಿಯಾಗಿದೆ. ಬನ್ನಿ ಒಂದು ಸೊಪ್ಪಿಗೆ ಒಗ್ಗರಣೆ ಕೊಟ್ಬಿಡೋಣ. ನಾನಿಲ್ಲಿ ಕುಕ್ಕರ್ ಪ್ಯಾನ್ ತೊಗೊಂಡಿದ್ದೀನಿ. ಅದಕ್ಕೆ ಒಂದು 2ರಿಂದ 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸಾಸಿವೆ ಎಲ್ಲ ಚಟಪಟ ಅಂತ ಸಿಡಿದ್ಬಿಡಲಿ. ಸ್ವಲ್ಪ ಜೀರಿಗೆ ಎಲ್ಲ ಸ್ವಲ್ಪ ಸ್ವಲ್ಪ ಹಾಕಿದ್ರೆ ಸಾಕು. ನಾನಿಲ್ಲಿ ಸ್ಪೆಷಲಾಗಿ ಏನು ಅಂತ ಹೇಳಿದ್ರೆ ಮಜ್ಜಿಗೆ ಮೆಣಸಿನ್ಕಾಯನ್ನು ತೊಗೊಂಡಿದ್ದೀನಿ. ಸೊಪ್ಪು ಒಗ್ಗರಣೆ ನೀವು ಯಾವುದೇ ಸೊಪ್ಪಿಂದು ಒಗ್ಗರಣೆ ಮಾಡಿದ್ರೂ ಕೂಡ ಮಜ್ಜಿಗೆ ಮೆಣಸಿನ್ಕಾಯಿ ಹಾಕಿದ್ರೆ ತುಂಬ ರುಚಿಯಾಗಿರುತ್ತೆ. ಬೇಕಾದ್ರೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಮಾಮೂಲು ಮೆಣಸಿನ್ಕಾಯಿಗಿಂತ ಇದು ತುಂಬ ಚೆನ್ನಾಗಿರುತ್ತೆ. ಒಂದು ವೇಳೆ ಮಜ್ಜಿಗೆ ಮೆಣಸಿನ್ಕಾಯಿ ಇಲ್ಲ ಅಂತ ಹೇಳಿದ್ರೆ ನೀವು ಒಣಮೆಣಸಿನ್ಕಾಯಿ ಹಾಕಿದ್ರೂ ಚೆನ್ನಾಗಿರುತ್ತೆ. ಆದಷ್ಟು ಹಸಿಮೆಣಸಿನ್ಕಾಯಿ ಸ್ವಲ್ಪ ಕಡಿಮೆ ಮಾಡೋಣ ಅಂತ ಹೇಳಿಬಿಟ್ಟು ಅದನ್ನು ಹಾಕಿಲ್ಲ. ಇಲ್ಲಿ ಮೀಡಿಯಮ್ ಸೈಜಿಂದು 1 ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ನಾವು ಸೊಪ್ಪು ಬೇಯಿಸಬೇಕಾದ್ರೂ ಕೂಡ ನಾವು ಇಲ್ಲಿ ಉಪ್ಪನ್ನು ಹಾಕಿದ್ವಿ, ಸೊ ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ಳಿ. ಇದು ಒಂದು ಅರ್ಧ ಭಾಗ ಫ್ರೈ ಆಗಲಿ, ಪೂರ್ತಿಯಾಗಿ ಫ್ರೈ ಆಗೋದು ಬೇಡ. ನೋಡಿ ಒಂದು ಅರ್ಧ ಭಾಗ ಇವಾಗ ಫ್ರೈ ಆಗಿದೆ. ತುಂಬ ಚೆನ್ನಾಗಿರುತ್ತೆ ಈ ಸೊಪ್ಪು ಒಗ್ಗರಣೆ, ಈ ಒಂದು ಸಾಂಬಾರು. ಆಹಾ ಎಂಥ ರುಚಿ ಅಂತ ಹೇಳ್ತೀರಾ. ಇವಾಗ ನಾನು ಸಪ್ರೇಟ್ ಮಾಡಿಟ್ಕೊಂಡಿರುವಂಥ ಆ ಸೊಪ್ಪನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ನಾನು ಸೊಪ್ಪು ಜೊತೆನೇ ಕಾಯಿ ತುರಿನೂ ಹಾಕಿದ್ದೆ ಅಲ್ವಾ, ತುಂಬ ಚೆನ್ನಾಗಿರುತ್ತೆ. ಅದು ಕಾಯ್ದು ಆ ರಸ ಎಲ್ಲ ಏನಿರುತ್ತೆ ಅದೆಲ್ಲ ಕಟ್ಟಲ್ಲಿ ಬಿಟ್ಟಿರುತ್ತೆ. ಒಂದು ಟೇಸ್ಟು ಎಕ್ಸ್ಟ್ರಾ ಅಂತಲೇ ಹೇಳ್ಬೋದು ಸ್ನೇಹಿತರೆ. ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಒಂದು ರೌಂಡ್ ಮಿಕ್ಸ್ ಮಾಡಿಬಿಟ್ರೆ ಸೊಪ್ಪಿನ ಪಲ್ಯ ಕೂಡ ರೆಡಿ ಆಗಿಬಿಡುತ್ತೆ. ಹಾಗೆ ಸೊಪ್ಪು ತಿನ್ನೋದಕ್ಕಿಂತ ಈ ರೀತಿ ಒಗ್ಗರಣೆ ಮಾಡಿ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಸೊಪ್ಪಿನ ಪಲ್ಯ ಕೂಡ ರೆಡಿ ಆಯಿತು. ಸಾಂಬಾರು ರೆಡಿ ಇದೆ, ಅನ್ನ ರೆಡಿ ಇದೆ, ಸೊಪ್ಪಿನ ಪಲ್ಯ ಕೂಡ ರೆಡಿ ಇದೆ. ಬನ್ನಿ ಸರ್ವ್ ಮಾಡೋಣ. ನೀವು ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆಯೋ ನಿಮಗೆ ಟೇಸ್ಟು ಕೂಡ ಅಷ್ಟೇ ಆಸಮಾಗಿರುತ್ತೆ. ನೋಡಿ ಇಲ್ಲಿ ಬಿಸಿ ಬಿಸಿ ಅನ್ನ. ಮುದ್ದೆಗೂ ಕೂಡ ಮನೆಯಲ್ಲಿ ಮುದ್ದೆ ಜಾಸ್ತಿ ತಿಂತೀವಿ ಅಂತ ಅನ್ನೋರು ಕೂಡ, ಜಾಸ್ತಿ ಅಂದರೆ ಡೈಲಿ ಮುದ್ದೆ ತಿನ್ನೋರಿಗೆ ತುಂಬ ಚೆನ್ನಾಗಿರುತ್ತೆ ಈ ಒಂದು ಸಾಂಬಾರು.
ನೋಡಿ ಜಾಸ್ತಿನೇ ಸ್ವಲ್ಪ ಪಲ್ಯನ ಇಡ್ತಾಯಿದ್ದೀನಿ. ನಮ್ಮ ಮನೆಯಲ್ಲಿ ಸ್ವಲ್ಪ ಪಲ್ಯಗಳೆಲ್ಲ ಜಾಸ್ತಿ ತಿಂತೀವಿ, ಸೊಪ್ಪು ತರಕಾರಿ ಎಲ್ಲ. ಸೊ ಅದರಿಂದ ಪಲ್ಯ ಜಾಸ್ತಿ ಇಟ್ಟು ಅನ್ನಕ್ಕೆ ಜಾಸ್ತಿ ಹಾಕ್ಕೊಂಡು ತಿನ್ನಬೇಕು ಸಾಂಬಾರನ್ನು. ಇದು ಆವಾಗಲೇ ರುಚಿ ಕೊಡೋದು ಈ ಒಂದು ಸೊಪ್ಪಿನ ಸಾಂಬಾರು. ಈಸಿಯಾಗಿ ಮಾಡೋ ಅಂಥದ್ದು, ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮಿಸ್ ಮಾಡದೆ ನೀವು ಟ್ರೈ ಮಾಡಿ. ಟ್ರೈ ಮಾಡಿದವರು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಅದೇ ರೀತಿಯಾಗಿ ಮುಂಚೆನೇ ಈ ಸಾಂಬಾರು ಗೊತ್ತಿತ್ತಾ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ. ಹೋಗಿ ಬರಲಾ? ಬಾಯ್ ಸ್ನೇಹಿತರೆ.